ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಹೇಗಿದೆ? ಬಿಜೆಪಿಯನ್ನು ಅಂದರೆ ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ NDA ಸರ್ಕಾರವನ್ನು, ಅದರಲ್ಲೂ ಕೂಡ ಇಷ್ಟು ಸುದೀರ್ಘ ಅವಧಿಗೆ ಎಲ್ಲ ದಾಖಲೆಗಳನ್ನು ಮುರಿದು ಪ್ರಧಾನಿ ಮೋದಿಯವರು ಇವತ್ತು ಆಡಳಿತವನ್ನು ನಡೆಸಿದ್ದಾರೆ. ಶುಭಾಶಯಗಳ ಭರಪೂರ ಪ್ರಧಾನಿ ಮೋದಿಯವರಿಗೆ ಬರ್ತಾ ಇದೆ. ಹಾಗಾದರೆ ಪ್ರಧಾನಿ ಮೋದಿಯವರನ್ನು ಎದುರಿಸುವಂತಹ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ವಾ? ಅವ್ರು ಹೇಳ್ತಾ ಇದ್ದಂತಹ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಏನಾದರೂ ಕಾಂಗ್ರೆಸ್ ಪಕ್ಷ ಅಂತ ಹೀನಾಯ ಪರಿಸ್ಥಿತಿಗೆ ಹೋಗಿ ತಲುಪ್ತಾ ಇದೆಯಾ? ಯಾಕೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂಥದ್ದು ಕೇವಲ 4 ರಾಜ್ಯಗಳಲ್ಲಿ, ಅದರಲ್ಲಿ 2 ರಾಜ್ಯಗಳಲ್ಲಿ ಅಲಯನ್ಸ್ನಲ್ಲಿದೆ, ಮೈತ್ರಿಯಲ್ಲಿದೆ. ಇನ್ನುಳಿದಂತಹ 2 ರಾಜ್ಯಗಳು, ಅದು ಒಂದು ನಮ್ಮ ರಾಜ್ಯ ಕರ್ನಾಟಕ, ಮತ್ತೊಂದು ಹಿಮಾಚಲ ಪ್ರದೇಶ. ಸ್ವತಂತ್ರ ಪೂರ್ವವಾದಂತಹ ಪಕ್ಷ, ಸ್ವಾತಂತ್ರ್ಯ ತಂದುಕೊಟ್ಟಂತಹ ಪಕ್ಷ, ದೇಶದಲ್ಲಿ 70 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದಂತಹ ಪಕ್ಷ ಇವತ್ತು ಸಮರ್ಥವಾದಂತಹ ನಾಯಕತ್ವ ಇಲ್ಲದೆ ಈ ಥರದ ಹೀನಾಯ ಪರಿಸ್ಥಿತಿಗೆ ಬಂದುಬಿಡುತ್ತಾ ಹಾಗಾದರೆ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ರಾಹುಲ್ ಗಾಂಧಿ ಇವತ್ತು ವಿಪಕ್ಷ ನಾಯಕರಾಗಿದ್ದಾರೆ. ಸೋನಿಯಾ ಗಾಂಧಿಯವರಿಗೆ ವಯೋಸಹಜವಾದಂಥ ಅನಾರೋಗ್ಯ, ಅವರು ಅಷ್ಟು ಏನು ಹೇಳ್ತಾರೆ, ಹಿಂದೆ ನಿಂತು ಆಡಳಿತವನ್ನು ಹೇಳುವಷ್ಟು ಮಾಡಿಸುವಷ್ಟು ಅವರು ಕೂಡ ಎಲ್ಲೋ ಒಂದು ಕಡೆ ಒಂದು ಲೀಡರ್ಶಿಪ್ನ ಕಳ್ಕೊಳ್ತಾ ಇದ್ದಾರಾ? ರಾಹುಲ್ ಗಾಂಧಿ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇಲ್ವಾ? ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಂದಷ್ಟು ಚರ್ಚೆಗಳು, ಗೊಂದಲಗಳು. ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರಬೇಕು ಅಂದರೆ, ರಾಹುಲ್ ಗಾಂಧಿಯವರು ಪ್ರಧಾನಿ ಆಗಬೇಕು ಅಂತ ಹೇಳಿದರೆ ಪಕ್ಷ ತನ್ನದೇ ಆದಂಥ ತಯಾರಿಯನ್ನು ಮಾಡಿಕೊಳ್ಳಬೇಕಾಗತ್ತೆ. ಎಲ್ಲರನ್ನ ಒಗ್ಗೂಡಿಸಿ ಒಟ್ಟಾಗಿ ಸೇರಿ ಪಕ್ಷವನ್ನು ಸಂಘಟಿಸಿ ತದನಂತರ ಚುನಾವಣೆಯನ್ನು ಫೇಸ್ ಮಾಡಿ ಇವರು ಅಧಿಕಾರಕ್ಕೆ ಬರಬೇಕಾಗತ್ತೆ. ಈ ತಯಾರಿಯಲ್ಲಿ ಈಗ ಕಾಂಗ್ರೆಸ್ ಪಕ್ಷ ತೊಡಗಿಕೊಂಡಂತೆ ಕಾಣ್ತಾ ಇದೆ. ಈ ಹಿಂದೆ ಅಂದರೆ ಈ ಹಿಂದಿನ 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅನ್ನುವಂಥ ಯಾತ್ರೆಯನ್ನು ಮಾಡಿದ್ರು. ಎಲ್ಲರನ್ನು ಒಟ್ಟಾಗಿ ಸೇರಿಸಿ, ಅಂದರೆ ಇವರ ಇಂಡಿ ಮೈತ್ರಿಕೂಟ ಅಂತ ಏನು ಮಾಡ್ಕೊಂಡಿದ್ರಲ್ಲ, NDA ಸರ್ಕಾರವನ್ನು ಬರೋದಕ್ಕೆ ಬಿಡಬಾರ್ದು, ಮೋದಿಯವರ ಅಧಿಕಾರಕ್ಕೆ ಹಿಡಿಯೋದನ್ನು ಬರೋದಕ್ಕೆ ಬಿಡಬಾರ್ದು ಅನ್ನುವಂಥ ಕಾರಣಕ್ಕೆ ಏನೇ ಇಂಡಿ ಮೈತ್ರಿಕೂಟ ಮಾಡ್ಕೊಂಡು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದ ತನಕವೂ ಕೂಡ ಏನಿವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇನ್ನೊಂದು ದೇಶವ್ಯಾಪಿ ಸಮಾವೇಶಕ್ಕೆ, ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಏನು ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಆದಂಥ ಕಾರಣಕ್ಕೆ ತಾವು ಓದಿ ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತ ಹಗಲು ರಾತ್ರಿ ಕನಸನ್ನು ಕಂಡು ಹಗಲು ರಾತ್ರಿ ಶ್ರಮ ಪಟ್ಟು ಓದಿ ಎಕ್ಸಾಮನ್ನು ಬರೆದಿದ್ರು. ಎಲ್ಲೋ ಒಂದು ಕಡೆ ರಾಜಸ್ಥಾನದಲ್ಲಿ ಲೀಕ್ ಆದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಆ ಕಾರಣಕ್ಕೆ ದೇಶವ್ಯಾಪಿ ನಡೆದಂಥ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಮತ್ತೊಮ್ಮೆ ಈಗ ಜೂನ್ 21ಕ್ಕೆ ಇವರು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಎಕ್ಸಾಮ್ಗೆ. ಇದರಿಂದ ಮನನೊಂದು ಎಷ್ಟೋ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇದು ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ಲೀಕ್ ಆಗ್ತಾನೆ ಇರುತ್ತೆ. ಕಂಡು ಸವರೋದಕ್ಕೆ ಒಂದಷ್ಟು ಜನನ ಅರೆಸ್ಟ್ ಮಾಡ್ತಾರೆ, ಮತ್ತೆ ಅಗೇನ್ ಯಥಾ ಪ್ರಕಾರ ಮುಂದಿನ ವರ್ಷ ಮತ್ತೆ ಲೀಕ್ ಆಗುತ್ತೆ. ಇದೇ ಥರದ ಒಂದು ಚಾಳಿ ಆಗಿಬಿಟ್ಟಿದೆ. ಇದು ಸರಿಯಾಗಿ ಕೇಂದ್ರ ಸರ್ಕಾರ ನಡೆಸ್ತಾ ಇಲ್ಲ. ಕೇಂದ್ರ ಸರ್ಕಾರದ ವೈಫಲ್ಯ, ಶಿಕ್ಷಣ ಇಲಾಖೆಯ ವೈಫಲ್ಯ, ಪ್ರಧಾನಿ ಮೋದಿಯವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಇದೆಲ್ಲ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ದೇಶವ್ಯಾಪಿ ಬೇಕಾದಷ್ಟು ಪ್ರತಿಭಟನೆಗಳು ನಡೆದಿದ್ದಾವೆ. ಆದರೆ ಮುಂದುವರೆದಂತೆ ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿರುವಂಥದ್ದು, ಇಡೀ ಭಾರತದಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಯ್ತಲ್ವಾ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಏನಾಯ್ತಲ್ವಾ, ಇದನ್ನು ಖಂಡಿಸಿ ದೇಶವ್ಯಾಪಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಜೂನ್ 17ಕ್ಕೆ ಆರಂಭವಾಗಿ ಜುಲೈ 20ರ ತನಕ ಈ ಒಂದು ಪ್ರತಿಭಟನೆಗಳು, ಸಮಾವೇಶಗಳು ನಡೀತಾ ಇರುವಂಥದ್ದು. ಉತ್ತರದಿಂದ ದಕ್ಷಿಣದ ತನಕವೂ ಕೂಡ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ನಡೆಸಿ ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇರುವಂಥದ್ದು. ಇದರ ನೇತೃತ್ವವನ್ನು ರಾಹುಲ್ ಗಾಂಧಿ ವಹಿಸಿಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಈ ಒಂದು ನೆಪದಲ್ಲಾದರೂ ಕಾಂಗ್ರೆಸ್ ಪಕ್ಷವನ್ನ ಮತ್ತೊಮ್ಮೆ ಸಂಘಟಿಸಿ ಒಗ್ಗಟ್ಟಿನಿಂದ ಅಧಿಕಾರಕ್ಕೆ ತರುವಲ್ಲಿ ಮುಂದಾಗ್ತಾರಾ? ಪ್ರಧಾನಿ ಮೋದಿ ಅವರನ್ನ ಎದುರಿಸೋದಕ್ಕೆ ಸಾಧ್ಯವಿದೆಯಾ? ಪ್ರಧಾನಿ ಅಭ್ಯರ್ಥಿಯಾಗಿರುವಂತಹ ರಾಹುಲ್ ಗಾಂಧಿ ಅವರು ಏನಾದರೂ ಇಫ್ ಇನ್ ಕೇಸ್ ಇದು ವರ್ಕೌಟ್ ಆಗಿ ಕಾಂಗ್ರೆಸ್ ಗೆದ್ದರೆ ಪ್ರಧಾನಿ ಆಗ್ತಾರಾ? ಇದೆಲ್ಲವೂ ಕೂಡ ಇವರ ರಾಜಕೀಯ ಲೆಕ್ಕಾಚಾರ. ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಯಾವ ಹಂತಕ್ಕೆ ಹೋಗುತ್ತೆ, ಇದರ ಫಲಿತಾಂಶ ಏನಾಗುತ್ತೆ, ಅವರು ಅಂದುಕೊಂಡಂತೆ ಅವರ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಪಕ್ಷ ಗೆಲ್ಲತ್ತಾ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಾರಾ? ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.